Start. Dear children, all of you are feeling okay? So we are also okay. Let us continue the lesson. Yesterday we did the social science. The topic is introduction to history. In that history, sources of history. How we are going to construct the history. By using sources only we are going to construct the history. So Herodotus, what he did? He is called as a father of history. He started the writing of history. How to write the history? What is history? History is the systematic study of past events. What already happened in events that should be written in a systematic way, in order way. So yesterday I told about the literary sources and archaeological sources. So what is the meaning of literary sources? Some things we are going to have the from earth, that is called as excavation. But here, let us go through the sources of history. What are the sources? We have to divide two kinds of sources are there. One is literary sources, another one is archaeological sources. What are literary sources? Literary ಬರೆದಿರೋದ್ರಲ್ಲಿ ಯಾವ ಸಿಗ್ತವೆ ಹಳೆಯದಲ್ಲಿ? Written literature, oral literature. Written literature, you can get the books, Kambandirbo, Ramandirbo, ಅಥವಾ ಕುವೆಂಪುdirbo, these are called written literature. Oral literature ಅಂದ್ರೆ ಏನು? ತಂದೆಯಿಂದ ಮಕ್ಕಳಿಗೆ, ತಾಯಿಯಿಂದ ಮಗಳಿಗೆ, ಹಿರಿಯರಿಂದ ಕಿರಿಯರಿಗೆ ಬಗೆದ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯಗಳನ್ನ ಲಾವಣಿ ಇರ್ಬೋದು, ಚೌಪದನೆ ಇರ್ಬೋದು, ಅಥವಾ ಯಕ್ಷಗಾನ ಇರ್ಬೋದು, ಬಯಲಾಟ ಇರ್ಬೋದು, ಇವೆಲ್ಲವೂ ಕೂಡ ಓರಲ್ ಲಿಟ್ರೇಚರ್. ಈ ಓರಲ್ ಲಿಟ್ರೇಚರ್ಲಿ ಯು ಕ್ಯಾನ್ ಡೂ ಸಮ್ ಚೇಂಜಸ್. ತಂದೆಯಿಂದ ಮಕ್ಕಳಿಗೆ ಬರಬೇಕಾದ್ರೆ ಅದು ಚೇಂಜ್ ಆಗ್ತಾ ಬರ್ತದೆ. ತಂದೆಯಿಂದ ಮಕ್ಕಳಿಗೆ ಬರ್ಬೇಕಾದ್ರೆ ಚೇಂಜ್ ಆಗ್ಬೋದು. ಬಟ್ ರಿಟರ್ನ್ ಲಿಟ್ರೇಚರ್ ಕ್ಯಾನಾಟ್ ಬಿ ಚೇಂಜ್. ಹೂ wrote the books? Some from our nation, some from other countries. That is, so our nation who wrote is called as native writers. Some persons who are coming from as a visitors to India or to Karnataka, those persons are called as foreign literature. So Vijayanagara Empire, what we are called now Hampe. So pious some foreigners came and saw the happy country or the empire of the Vijayanagara Krishnadevaraya and recorded so many things about that one. So this is an authentic for us. You can see that how happy was the Vijayanagara Empire. So there are two types of literature, native and foreign. ಫಾರಿನ್ ದೇಶದಷ್ಟು ಬಂದಿದ್ರು, ನಮ್ಮ ದೇಶದವರು ಬಂದರು. ಎರಡರ ಪುಸ್ತಕದ ಆಧಾರದ ಮೇಲೆ ನಾವು ಹಿಸ್ಟ್ರಿ ಏನು ಅಂತ ತಿಳ್ಕೊತಿದ್ವಿ. ಇನ್ ದ ಸೇಮ್ ವೇ ಓರಲ್ ಲಿಟ್ರೇಚರ್, ಬಾಯಿಂದ ಬಾಯಿ ಬಂದಂತ ಸಾಹಿತ್ಯ, ಇದು ಜನಪದ ಸಾಹಿತ್ಯ ಇರ್ಬೋದು, ಲಾವಣಿಗಳಿರ್ಬೋದು, ಹಿಸ್ಟಾರಿಕ್ ಲೆಜೆಂಡ್ರಿಗಳಿರ್ಬೋದು, ಅಂದ್ರೆ ದಂತಕಥೆಗಳಿರ್ಬೋದು. ಹೀಗಿದ್ರು ಹೀಗಾದ್ರು, ಮೈಸೂರು ಅರಸು ಹಿಂಗಾಗಿತ್ತು, ಇಷ್ಟು ದಿವಸ ಮಕ್ಕಳಿರಲಿಲ್ಲ, ಅದೊಂದು ಲೆಜೆಂಡ್ರಿ. ಇಂಥ ಕಥೆಗಳೆಲ್ಲ ಇದಾವಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಓರಲ್ ಲಿಟ್ರೇಚರ್. ದಿಸ್ ಈಸ್ ಲಿಟರರಿ ಸೋರ್ಸಸ್. ಹಿಸ್ಟ್ರಿ ಬರೀಬೇಕಾದ್ರೆ ಒಂದು ಲಿಟರರಿ ಸೋರ್ಸಸ್, ಇನ್ನೊಂದು ಆರ್ಕಿಯಾಲಜಿಕಲ್ ಸೋರ್ಸ್. ಆರ್ಕಿಯಾಲಜಿಕಲ್ ಅಂತ ಹೇಳಿದ್ರೆ ಈ ಒಂದು ಪ್ರಾಕೃತಿಕವಾಗಿ ಬಂದಂತ ಒಂದು ಮೂಲ ದಾಖಲೆಗಳನ್ನ ನಾವು ತಗೋತಾ ಇದ್ವಿ. ವಾಟ್ ಆರ್ ಆರ್ಕಿಯಾಲಜಿಕಲ್ ಸೋರ್ಸಸ್? ಇಫ್ ಯು ಗೋ ಟು ಚಿತ್ರದುರ್ಗ ಟು ಸಿ ದ ಚಿತ್ರದುರ್ಗ ಫೋರ್ಟ್, ಔಟ್ಸೈಡ್ ಯು ಕ್ಯಾನ್ ಸಿ ಸಮ್ ಮಾನ್ಯುಮೆಂಟ್ಸ್. ಕೆಲವು ಸ್ಮಾರಕಗಳನ್ನ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಸ್ಮಾರಕಗಳಲ್ಲಿ ಹೇಳ್ತಾರೆ ಈ ಯಾರು ಮದಕರಿ ನಾಯಕ ಇಂಥ ಕಾಲದಲ್ಲಿ ಬದುಕಿದ್ದ, ಇಂಥ ಇಷ್ಟು ರಾಜ್ಯಭಾರ ಮಾಡಿದ, ಅವರಪ್ಪ ಇಷ್ಟು ದಿವಸ ಇದ್ದ, ಎಲ್ಲಿರಾಜ್ ಯಾವಾಗ ಬಂದ, ಕಂಪ್ಲೀಟ್ ಡೀಟೇಲ್ಸ್ ಈ ಮಾನ್ಯುಮೆಂಟ್ಸ್ ಅಲ್ಲಿ ಸಿಗ್ತದೆ. ಇನ್ ದ ಸೇಮ್ ವೇ ವಿ ಕ್ಯಾನ್ ಗೋ ಎನಿವೇ ಇನ್ ಕರ್ನಾಟಕ, ಬಾದಾಮಿ, ಪಟ್ಟದಕಲ್ಲು, ವೇರೆವರ್ ಯು ಗೋ ಯು ಕ್ಯಾನ್ ಸಿ ದ ಮಾನ್ಯುಮೆಂಟ್ಸ್ ಅಂಡ್ ಕಾಯಿನ್ಸ್. ಆಗಿನ ಕಾಲದಲ್ಲಿ ನೀವು ಏನು ಬಂಗಾರ ನಾಣ್ಯನೇ ಬಳಸಿದ್ರಂತವ್ರು, ಆ ಕಾಯಿನ್ಸ್ ಕೆಲವು ಚಿಕ್ಕಿದಾವೆ, ಅವನ್ನೆಲ್ಲ ಒಂದೊಂದು ಕಡೆಗೆ ಒಂದೊಂದು ಮ್ಯೂಸಿಯಂ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ದೀಸ್ ಕಾಯಿನ್ಸ್ ವಿಲ್ ಗಿವ್ ದ ಪಿಕ್ಚರ್ ಆಫ್ ದೋಸ್ ಡೇಸ್. ಅವತ್ತಿನ ದಿನಗಳ ಚಿತ್ರಗಳನ್ನು ನಮಗೆ ಕೊಡ್ತವೆ. ಇನ್ಸ್ಕ್ರಿಪ್ಷನ್ ಮೀನ್ಸ್ ಶಿಲಾಶಾಸನ, ಕಲ್ಲಿನ ಮೇಲೆ ಬರೆದಂತ ಬರವಣಿಗೆ. ಇಟ್ ಇಸ್ ರಿಟನ್ ಆನ್ ದ ಸ್ಟೋನ್. ಇದು ಕಷ್ಟದ ಕೆಲಸ, ಬಟ್ ಇಟ್ ಕೆನಾಟ್ ಬಿ, ಅದನ್ನು ಅಳಿಸಕ್ಕೆ ಸಾಧ್ಯನೇ ಇಲ್ಲ, ಅದು ಹೋಗೋದೂ ಇಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಶಿಲಾಶಾಸನ. ಶಾಸನದಲ್ಲಿ ಕೂಡ ಸಂಪೂರ್ಣ ಹೇಗೆ ಹಿಸ್ಟ್ರಿ ಬಂತು ಅನ್ನೋದನ್ನ ಮತ್ತು ಹಿಸ್ಟಾರಿಕಲ್ ನಲ್ಲಿ ಯಾರ್ಯಾರ ಪರ್ಸನ್ಸ್ ಬಂದವರು ಅನ್ನೋದನ್ನ ದಿಸ್ ವಿಲ್ ಗಿವ್ ದ ಡೀಟೇಲ್ಸ್ ಅಂಡ್ ಅದರ್ ಆರ್ಕಿಯಾಲಜಿಕಲ್ ರಿಮೇನ್ಸ್. ಇನ್ನೂ ಕೆಲವಿದಾವೆ.
ಏನು ಹರಪ್ಪ ಮಾಹಿತಿ ಹೋದ್ರೆ ಮಡಕೆ ಇರ್ಬೋದು, ಅದು ಕಟ್ಟಿರೋ ಕಟ್ಟಡ ಹಾಳಾಗಿ ಬಿದ್ದಿರೋದಿರ್ಬೋದು, ಅಥವಾ ಸಂತೆ ಬಂದಿರೋ ಪುಷ್ಕರಣಿ ಇರ್ಬೋದು. ದೀಸ್ ಆರ್ ಕಾಲ್ಡ್ ಆಸ್ ಆರ್ಕಿಯಾಲಜಿಕಲ್ ರಿಮೇನ್ಸ್. ಇವು ಅವತ್ತು ಉಳಿದಂಥ ಪ್ರಾಕೃತಿಕ ಶೈಲಿಯಲ್ಲಿ ಉಳಿದಂಥ ಈ ಕೆಲವಾರು ಅವಶೇಷಗಳನ್ನು ನಾವು ಆರ್ಕಿಯಾಲಜಿಕಲ್ ಸೋರ್ಸ್ ಅಂತ ಹೇಳ್ಬಿಟ್ಟು ಕೌಂಟ್ ಮಾಡ್ತಾ ಇದ್ದೀವಿ. ಸೊ ಬೈ ಯೂಸಿಂಗ್ ಲಿಟರರಿ ಅಂಡ್ ಆರ್ಕಿಯಾಲಜಿಕಲ್ ಸೋರ್ಸ್ ಯು ಕ್ಯಾನ್ ಬಿಲ್ಡ್ ಅಪ್ ದ ಹಿಸ್ಟ್ರಿ ಬೈ ಯೂಸಿಂಗ್ ಸೋರ್ಸಸ್. ಸುಮ್ಮನೆ ಹಿಸ್ಟ್ರಿ ಇತ್ತು ಯಾರು ಇತ್ತು ಅಂತ ನಾವು ನಂಬಲ್ಲ. ಇಫ್ ದೇರ್ ಶೋ ಮಿ ಸೋರ್ಸ್ ಅಂತ ನಾವು ಕೇಳ್ತೀವಲ್ಲ. ಸೊ ಇನ್ ದಟ್ ವೇ ದೀಸ್ ಆರ್ ಹೆಲ್ಪ್ಫುಲ್ ಟು ಕನ್ಸ್ಟ್ರಕ್ಟ್ ದ ಹಿಸ್ಟ್ರಿ. ಲೆಟ್ us continue again some more things. So in this figure sources of history is there. One is literary history, another is archaeological sources. Literary literature is again divided into native literature, foreign literature. Oral literature divided into Lavanies, folk tales, historical, legendary. In the same way archaeological source ಹೇಳಿದ್ನಲ್ಲ, ಕಲ್ಲಿನ ಮೇಲೆ ಮೂರ್ತಿಗಳು, ರೂಪಗಳು, these are monuments, ಸ್ಮಾರಕಗಳು. ಕಾಯಿನ್ಸ್ ಅಂದರೆ ನಾಣ್ಯ ಆ ಕಾಲದವು. ಇನ್ಸ್ಕ್ರಿಪ್ಷನ್ ಶಿಲಾ ಶಾಸನ, ಅದರ್ ಆರ್ಕಿಯಾಲಜಿಕಲ್ remains. So these are the main things needed for to construct the history. ಹಿಸ್ಟ್ರಿನ ನಾವು ಯಾರು ಅವಾಯ್ಡ್ ಮಾಡೋಕ್ಕಾಗಲ್ಲ, ಬದಲಾಯಿಸೋಕ್ಕಾಗಲ್ಲ. ಇಟ್ ಇಸ್ ಪರ್ಮನೆಂಟ್. ಸೊ ನೀವು ಆಲ್ರೆಡಿ ಐ ಟೋಲ್ಡ್ ಯು, ನೇಟಿವ್ ಅಂದರೆ ನಮ್ಮ ದೇಶದ ರಾಜರು ಬರೆದಂಥ ಕತೆ ಬೇರೆ, ಫಾರಿನ್ ಲಿಟ್ರೇಚರ್ ಇನ್ನು ಬೇರೆ ದೇಶದವ್ರು ಬಂದನ್ನು ಬರೆದಂಥ ಕತೆ ಬೇರೆ. ಸೊ ಬೇರೆ ಬೇರೆ ಯಾರು ಬಂದು ನಮಗೆ ಈ ಹಿಸ್ಟ್ರಿಯನ್ನು ಬರೆದ್ರು ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಇಂಡಿಯಾ ಆಸ್ ಇಂಟ್ರೊಡ್ಯೂಸ್ಡ್ ಬೈ ಯುರೋಪಿಯನ್ಸ್. ಯುರೋಪ್ ದೇಶದ ಜನ ನಮ್ಮ ದೇಶಕ್ಕೆ ಬಹಳ ಜನ ಬಂದರು. ಯಾವಾಗ ನಮ್ಮಲ್ಲಿ ಇಂಡಿಯನ್ ಮಿಷನ್ ಕ್ರಿಶ್ಚಿಯನ್ಸ್ ಬಂದರೋ, ಯಾವಾಗ ಬ್ರಿಟಿಷರ್ಸ್ ಬಂದರೋ, ಆ ಟೈಮಲ್ಲಿ ಸೋ ಮೆನಿ ಪೀಪಲ್ ಕೇಮ್ ಟು ಇಂಡಿಯಾ. Indians had the knowledge of history in the form of Puranas and myths from ancient times. ನಮಗೆ ನಮ್ಮ ದೇಶ ಇತಿಹಾಸ ಅಂದ್ರೆ ಯಾವುದು? ಪುರಾಣಗಳು ಮತ್ತು ಕಾಲ್ಪನಿಕ ಕಥೆಗಳು. ಬಟ್ ದಿಸ್ ವಾಸ್ ಡಿಫರೆಂಟ್ ಫ್ರಮ್ ದ ಯುರೋಪಿಯನ್ ಮಾಡೆಲ್ ಆಫ್ ಕನ್ಸ್ಟ್ರಕ್ಟಿಂಗ್ ಹಿಸ್ಟ್ರಿ. ಈ ರೀತಿ ಪುರಾಣಗಳು ಅವ್ರು ನಂಬ್ತಿರ್ಲಿಲ್ಲ. ಈಗ ಹರಿಶ್ಚಂದ್ರ ಬದುಕಿದ್ದ, ಹರಿಶ್ಚಂದ್ರ ಕೊನೆಗೆ ವಿಮಾನದಲ್ಲಿ ಶಿವನ ಹತ್ರ ಹೋದ ಅಂತ ಹೇಳಿದ್ರೆ ನಾವು ನಂಬ್ತೀವಿ ಹೊರತು, ಬಟ್ ದೇ ವೋಂಟ್ ಬಿಲೀವ್. ಎಲ್ಲಿದ್ರೆ ವಿಮಾನ ತೋರಿಸ್ವಿ ಅಂತ ಕೇಳ್ತಾರೆ. ಸೊ ದೇ ವಿಲ್ ನಾಟ್ ಬಿಲೀವ್ ದ ಟೈಪ್ ಆಫ್ ಹಿಸ್ಟ್ರಿ. ಈ ಥರ ಹಿಸ್ಟ್ರಿ ಬರೀಕ್ ಅವ್ರು ಒಪ್ಪಲ್ಲ. Among the Europeans who arrived in India in 16th century were Jesuit priests. 16th century ಯಾರೊಬ್ಬ ಮನುಷ್ಯ ಬಂದ ಯುರೋಪಿಯನ್ನು. His name is Jesuit priest. What is Jesuit priest? Or Jesuit they will give ಒಬ್ಬ ಯಾವುದು ಅಂತ ಹೇಳಿದ್ರೆ, ಪ್ಯಾರಿಸ್ ಒಳಗೆ ಒಂದು ಸೊಸೈಟಿ ಆಫ್ ಜೀಸಸ್ ಅಂತ ಒಂದು ಮಾಡ್ಕೊಂಡ್ರು. ಜೀಸಸ್ ಅಂದ್ರೆ ಕ್ರೈಸ್ತನಿಗಿರುವಂತ ಒಂದು ಮತ್ತೊಂದು ಹೆಸರಷ್ಟೇ. ಸೊಸೈಟಿ ಆಫ್ ಜೀಸಸ್ ಅಂತ ಮಾಡಿ ಅದರೊಳಗಿಂದ ಒಬ್ಬ ಮೆಂಬರ್ ಯಾರು ಅಂತ ಹೇಳಿದ್ರೆ ಜೆಸುಟ್. ಈ ಜೆಸುಟ್ ಕೇಮ್ ಟು ಇಂಡಿಯಾ ಇನ್ 16th century. 16ನೇ ಶತಮಾನದಲ್ಲಿ ಜೆಸುಟ್ ಪ್ರೀಸ್ಟ್ ಅಂದ್ರೆ ಪುರೋಹಿತರು, ಪೂಜಾರಿಗಳು, ಯಾವ ಚರ್ಚಲ್ಲಿ ಪೂಜೆ ಮಾಡೋದು ಅವರು. ದಿ ಅಂಡರ್ಟುಕ್ ಎ ಸಿಸ್ಟಮೆಟಿಕ್ ಸ್ಟಡಿ ಟು ಅಂಡರ್ಸ್ಟ್ಯಾಂಡ್ ದ ಲೈಫ್ ಸ್ಟೈಲ್ ಆಫ್ ಇಂಡಿಯಾ. ಇದೊಂದು ವಿಶೇಷ ಅಂದ್ರೆ ನಾವು ನಮ್ಮ ನಾಡಿನಲ್ಲಿ ಬದುಕಿ ನಾವು ಸಿಸ್ಟಮೆಟಿಕ್ ಸ್ಟಡಿ ಮಾಡ್ತಾ ಇಲ್ಲ. ಬಟ್ ದೋಸ್ ಪರ್ಸನ್ಸ್ ಹೂ ಆರ್ ಕಮಿಂಗ್ ಫ್ರಮ್ foreign countries, they are doing the systematic study. So Heinrich Roth, who was settled in Agra, translated Sanskrit grammar into Latin language about 350 years ago. ನೋಡಿ ಎಂತ ಆಶ್ಚರ್ಯ. 350 ವರ್ಷಗಳ ಹಿಂದೆ ನಮ್ಮ ಸಂಸ್ಕೃತವನ್ನ, ಗ್ರಾಮರನ್ನ ಲ್ಯಾಟಿನ್ ಭಾಷೆಗೆ ಅನುವಾದ ಮಾಡಿದ ಅಂದ್ರೆ ಅವ್ನು ಸಂಸ್ಕೃತವನ್ನು ಚೆನ್ನಾಗಿ ಕಲ್ತಿರ್ಲೇಬೇಕಲ್ವಾ. ಸೊ ನೋಡಿ, ಫಾರಿನರ್ಸ್ಗೆ ಎಷ್ಟು ಆಸಕ್ತಿ ನಮ್ಮ ಭಾಷೆ ಕಲಿಯೋಕ್ಕೆ, ನಾವೇ ಕಲಿತಾ ಇಲ್ಲ. ಸೊ ಇಟ್ ಈಸ್ ಒಂಥರ ಅವಮಾನ ಇದೆ ನಮಗೆ. A century later, Father Kurodax identified that there are many similarities between Sanskrit and European languages. ಅದಾದ್ಮೇಲೆ ಈ ಕುರೋಡಾಕ್ಸ್ ಅನ್ನೋ ಮತ್ತೊಬ್ಬ ಹಿಸ್ಟಾರಿಯನ್ನು ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಆಮೇಲೆ ಏನ್ ಮಾಡ್ದ, ಸೊ ದೇರ್ ಆರ್ ಸೋ ಮೆನಿ ಸಿಮಿಲಾರಿಟೀಸ್. ಸಂಸ್ಕೃತ ಮತ್ತು ಏನದು ಫಾರಿನ್ ಯುರೋಪಿಯನ್ ಲ್ಯಾಂಗ್ವೇಜ್ ಒಂದೇ ರೀತಿ ಇರುವಂಥವು. ಅಂದ್ರೆ ನಮ್ಮ ಭಾಷೆ ಬೇರೆ ಅಲ್ಲ, ಬೇರೆ ದೇಶಗಳ ಭಾಷೆ ಸರಿಯಾಗಿದೆ ಅನ್ನೋದನ್ನ ಹೋಲಿಕೆ ಇದೆ ಅಂತ ಹೇಳ್ದ. Meanwhile, the British got the revenue rights in the Bengal. ಅಷ್ಟೊತ್ತಿಗೆ ಬ್ರಿಟಿಷರ್ ವಾರದಕ್ಕೆ ಬಂದರು, ಬಂಗಾಳದ ರಾಜ್ಯಭಾರ ಶುರು ಮಾಡಿಬಿಟ್ರು. ದ ಬ್ರಿಟಿಷ್ ಆಫೀಸರ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟ್ರಿ, ಟ್ರೆಡಿಷನ್ಸ್, ಕಸ್ಟಮ್ಸ್, ವ್ಯಾಲ್ಯೂಸ್, ಬಿಲೀವ್ಸ್ ಅಂಡ್ ಲಾಸ್ ಆಫ್ ಇಂಡಿಯನ್ಸ್, ಸ್ಟ್ರೆಂಥನ್ ದೇರ್ ಟ್ರೇಡ್ ರಿಲೇಶನ್ಶಿಪ್. ಅವ್ರು ಬಂದಿದ್ದು ವ್ಯಾಪಾರಕ್ಕೆ. ವ್ಯಾಪಾರ ಉತ್ತಮ ಮಾಡ್ಕೋಬೇಕಾದ್ರೆ ಇಲ್ಲೇ ಬದುಕಿದ್ರು, ಇಲ್ಲೇ ಪದ್ಧತಿಗಳನ್ನ ಕಲ್ತ್ಕೊಂಡ್ರು, ಇಲ್ಲೇ ವ್ಯಾಲ್ಯೂಸ್ ಕಲ್ತ್ಕೊಂಡ್ರು, ನಂಬಿಕೆಗಳನ್ನ ನೋಡ್ಕೊಂಡ್ರು. ಸಬ್ ಅಡ್ಮಿನಿಸ್ಟ್ರೇಟರ್ಸ್ ವರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಇಂಡಿಯನ್ ಲಿಟ್ರೇಚರ್. ಕೆಲವರಿಗೆ ಇಂಡಿಯನ್ ಲಿಟ್ರೇಚರ್ ಬಹಳ ಇಷ್ಟವೂ ಆಯಿತು. ಅಂಡ್ ಕಲ್ಚರ್, ನಮ್ಮ ಸಂಸ್ಕೃತಿ ಕೂಡ ದೇ ಲೈಕ್ ವೆರಿ ಮಚ್. ಆಸ್ ಎ ರಿಸಲ್ಟ್ ಅದರ ಪರಿಣಾಮ ಏನಾಯಿತು, ಮನುಸ್ಮೃತಿ, ನಮ್ಮ ವೇದಗಳಲ್ಲಿ ಬರುವಂಥ ಒಬ್ಬ ಮನು,
ಭಗವದ್ಗೀತಾ ಅಂಡ್ ಅದರ್ ಗ್ರೇಟ್ ಲಿಟರರಿ ವರ್ಕ್ಸ್ ವರ್ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್. ಅವ್ರಿಗೆ ಎಷ್ಟು ಖುಷಿ ಆಯಿತು, ಎಷ್ಟು ಆಸಕ್ತಿ ಬಂತಂದರೆ ನಮ್ಮ ದೇಶದ ವೇದ ಉಪನಿಷತ್ತುಗಳನ್ನು, ಭಗವದ್ಗೀತೆಯನ್ನು ಅವ್ರು ಏನು ಮಾಡಿದ್ರು, ದೇ ಟ್ರಾನ್ಸ್ಲೇಟೆಡ್ ಇಂಟು ಇಂಗ್ಲಿಷ್. ಸೊ children, you must know the value of Vedas and also Bhagavad Gita because so great ಕೃತಿಗಳು, ದೊಡ್ಡ ದೊಡ್ಡ ಕೃತಿಗಳು ಅವು ವಿದೇಶಿ ಕೂಡ ಟ್ರಾನ್ಸ್ಲೇಷನ್ ಆಗಿದ್ದಾವೆ. ಸೊ ಅಗೇನ್ ವಿ ಆರ್ ಸೀಯಿಂಗ್ ಟೂ ಮೋರ್ historians, William Jones and Max Muller. So what is William Jones? William Jones contributed immensely to the study of Indology. What is Indology? Indology means the study of India. ಇಂಡಿಯಾದ ಸ್ಟಡೀಸ್ನ ಯಾರು ಮಾಡಿದ್ರು? ವಿಲಿಯಂ ಜೋನ್ಸ್ ಮಾಡಿದ. ಆಗ he came to India as a judge of the Supreme Court in Bengal and established the Asiatic Society in 1784 CE at Calcutta. ಏನ್ ಮಾಡ್ದ? ವಾಟ್ he did? He came to India as a judge of the Supreme Court in Bengal. ಬಂದವನು ಏನು ಮಾಡ್ದ? ದಿ ಏಷಿಯಾಟಿಕ್ ಸೊಸೈಟಿನ 1784 ಎಸ್ಟಾಬ್ಲಿಷ್ ಮಾಡ್ದ, ಸ್ಥಾಪಿಸಿದ. ಏಷಿಯಾಟಿಕ್ ಸೊಸೈಟಿ, ಏಷ್ಯಾದವರೆಲ್ಲ ಬಂದು ಮಾಡೋದು. ಎಲ್ಲಿ? ಕಲ್ಕಟ್ಟ. ನೌ ಇಟ್ ಈಸ್ ಕಾಲ್ಡ್ ಆಸ್ ಕೋಲ್ಕತ್ತಾ. ಸರ್ ವಿಲಿಯಂ ಜೋನ್ಸ್ ವಾಸ್ ಎ ಮಲ್ಟಿಲಿಂಗ್ವಲ್ ಎಕ್ಸ್ಪರ್ಟ್. ಮಲ್ಟಿ ಲ್ಯಾಂಗ್ವೇಜಸ್ ಎಕ್ಸ್ಪರ್ಟ್. ಅವ್ನಿಗೆ ಒಂದಲ್ಲ 10 ಭಾಷೆಗಳು ಬರ್ತಾ ಇದ್ದು. ಟ್ರಾನ್ಸ್ಲೇಟೆಡ್ ದ ಗ್ರೇಟ್ ವರ್ಕ್ಸ್ ಲೈಕ್, ಎಲ್ಲ ಕೃತಿಗಳನ್ನ ಟ್ರಾನ್ಸ್ಲೇಟ್ ಮಾಡಿದೆ. ಏನಂದ್ರೆ ಯಾವ್ಯಾವು? ಗೀತ ಗೋವಿಂದ, ಮಾನವ ಧರ್ಮಶಾಸ್ತ್ರ ಅಂಡ್ ಕಾಳಿದಾಸ ಶಾಕುಂತಲ ಫ್ರಮ್ Sanskrit to English. ನೋಡಿ, these persons came to India, they learned Sanskrit and afterwards they translated that book into English. Another prominent Orientalist and Indologist was Max Muller. One is William Jones, another is Max Muller. William Jones established Asiatic Society. Another Indologist, he wrote the History of India. His name is Max Muller. He was a German scholar who wrote an English work. What is it? Sacred Book of the East. William Jones wrote the Asiatic Society, but Max Muller wrote Sacred Book of the East in 50 volumes, not one book, 50 books, one by one. In order he wrote 50 volumes. So think about the greatness of this person, Max Muller. A historian from Scotland. ನಮ್ಮ ದೇಶದಲ್ಲ, ಜೇಮ್ಸ್ ಮಿಲ್, a historian from Scotland. ಇನ್ನೊಬ್ಬ ಜೇಮ್ಸ್ ಮಿಲನ್ನಿಂದ ಸ್ಕಾಟ್ಲೆಂಡಿಂದ ಒಬ್ಬ ಬರ್ತಾನೆ. ರೋಟ್ ಹಿಸ್ಟ್ರಿ ಆಫ್ ಇಂಡಿಯಾ ಇನ್ 6 ವಾಲ್ಯೂಮ್. ನಮ್ಮ ದೇಶದ ಚರಿತ್ರೆ ಬರ್ತಾನೆ. ಒಂದು ದುರಂತ ಅಂದರೆ, ಬಟ್ ದೀಸ್ ಸ್ಕಾಲರ್ಸ್ ನೆವರ್ ವಿಸಿಟ್ ಇಂಡಿಯಾ. ಇವ್ರು ಯಾರು ಭಾರತಕ್ಕೆ ಬಂದವರಲ್ಲ, ಭಾರತ ನೋಡಿದವರಲ್ಲ, ಅದು ಭಾರತ ಚರಿತ್ರೆ ಬರೋದು. ಹೇಗೆ? ನಮ್ಮಲ್ಲಿರೋ ಕೃತಿಗಳನ್ನೆಲ್ಲ ತಗೊಂಡೋಗಿ ಅವ್ರ ಅಭ್ಯಾಸ ಮಾಡಿ 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 ಅದರ ಮೇಲೆ ಹಿಸ್ಟರಿಯನ್ನು ಬರೆದಾರೆ. ಬಟ್ ಈ ಹಿಸ್ಟ್ರಿ ತಪ್ಪಿಲ್ಲ, ಬರೀ ಕಲ್ಪನೆ ಅಲ್ಲ. ವಾಟ್ ಹ್ಯಾಪನ್ಡ್ ಇನ್ ಇಂಡಿಯಾ, ಏನು ನಡೆದಿತ್ತು ಅನ್ನೋದನ್ನ ಕರೆಕ್ಟಾಗಿ ಬರ್ಕೊಂಡೋದ್ರಿಂದ ನೋ ಆಲ್ಸೋ ದೀಸ್ ಬುಕ್ಸ್ ಹ್ಯಾವ್ ಗಾಟ್ ವೆರಿ ಮಚ್ ವ್ಯಾಲ್ಯೂ. Another one, Abbe Dubois. This person came to India, not only India but also Karnataka. A French missionary ಅಂದರೆ ಒಂದು ಧರ್ಮ ಪ್ರಚಾರ ಮಾಡೋ ವ್ಯಕ್ತಿಗಳನ್ನು ಮಿಷನರೀಸ್ ಅಂತ ಕರಿತೀವಿ. A French missionary arrived and settled at Ganjam near Srirangapatna. Children, you think you have visited the Srirangapatna? At Srirangapatna entrance we can see the board Ganjam. That is a place, ಒಂದು ಹಳ್ಳಿ ಅಷ್ಟೇನೆ. ಅಲ್ಲಿ ಅವನು ಬಂದು ವಾಸ ಮಾಡಿದ, ಸೆಟಲ್. He lived as a sage by adapting the local culture and customs. He became a sage, ಒಂದು ಸಂತನಂತೆ. ಇಂಡಿಯನ್ಸ್ ಕಲ್ಚರ್ನ ಅವ್ನು ಕಲ್ತ್ಕೊಂಡು ಅವನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಅವನೇನು ಮಾಡ್ದ, ಅಲ್ಲೇ ವಾಸ ಮಾಡ್ತಾ. ಹಿ ವಾಸ್ ಕಾಲ್ಡ್ ದೊಡ್ಡ ಸ್ವಾಮಿ. ದೊಡ್ಡ ಸ್ವಾಮಿ, ಅವನೊಂದು ದೊಡ್ಡ ಸ್ವಾಮಿ ಅಂತ ಕರಿತಾ ಇದ್ರು ಬೈ ದ ಲೋಕಲ್ ಪೀಪಲ್. ಹಿ ರೋಟ್ ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಅಂಡ್ ಸೆರೆಮನೀಸ್. ಅವನೇನು ಮಾಡ್ದ, ಏನು ಬರ್ದ? ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್, ಸೆರೆಮನೀಸ್, ನಮ್ಮ ದೇಶದ ಪದ್ಧತಿಗಳು, ನಮ್ಮ ದೇಶದ ಆಚರಣೆಗಳು, ಆಮೇಲೆ ಹಬ್ಬ ಹುಣ್ಣಿಮೆಗಳು ಎಲ್ಲವೂ ನೇರ ಇದ್ದು ನೋಡ್ದ, ಅವನ್ನೆಲ್ಲ ಬರ್ಕೊಂಡು ಹೋದ. He has presented Indian customs, values, thoughts, festivals and ವರ್ಣಾಶ್ರಮ ಸಿಸ್ಟಮ್ ಇನ್ ಇಸ್ ವರ್ಕ್. ವರ್ಣಾಶ್ರಮ ಏನು ಇವೇನು ಹೇಳ್ತೀವಲ್ಲ, ಬಾಲ್ಯ, ಯೌವನ, ಏನದು ಗೃಹಸ್ಥಾಶ್ರಮ, ನಂತರ ವಾನಪ್ರಸ್ಥಾಶ್ರಮ, ಇವುಗಳನ್ನೆಲ್ಲ ಅವನು ಬರ್ಕೊಂಡು ಹೋಗ್ತಿದ್ದಾನೆ. ದಿಸ್ ಪರ್ಸನ್ ಹೂ ಇಸ್ ದಟ್? ಅಬ್ಬೆ ಡುವಾಯಿಸ್. So, Abbe Dubois lived here for 24 years. 24 years ವರೆಗೂ ಎಲ್ಲಿದ್ದ? He lived in Ganjam near Srirangapatna and returned to France. After that, he went to his native place, France. Apart from these, ಇವಿಷ್ಟೇ ಅಲ್ಲ, ಇನ್ನಿಷ್ಟು ಬರೆದಿರೋರು ಫಾರಿನರ್ಸು: ಎಫಿನ್ ಸ್ಟೋನ್, ಕೋಲ್ಸ್, ಬ್ರೂಕ್,
Cunningham, Eliot, and Dawson have introduced the different stages of Indian history. ಇವರೆಲ್ಲರೂ ಇಂಡಿಯನ್ ಹಿಸ್ಟ್ರಿ ಬರೆದವ್ರೆ. ಫ್ರಾನ್ಸಿಸ್ ಬುಚಾನಿನ್, Colin Wilkes, Mackenzie, B.L. Rice, Fleet, and other European scholars have successfully recorded and preserved inscriptions. ಇವರೆಲ್ಲರೂ ಇಂಥ ಅನೇಕ ಜನ ಬಂದವರು ಏನು ಮಾಡಿದ್ರು, ಅವನ್ನೆಲ್ಲ ಉಳಿಸಿದ್ರು. ಯಾವನ್ನ ಏನೇನು ಉಳ್ಕೊಂಡಿದ್ದು ಆಧಾರಗಳು, ಸೋರ್ಸಸ್, and have successfully recorded and preserved inscriptions, manuscripts, chronicles. ಸೊ ಇನ್ಸ್ಕ್ರಿಪ್ಷನ್ಸ್ ಶಿಲಾಶಾಸನ, ಮ್ಯಾನ್ಸ್ಕ್ರಿಪ್ಟ್ ಅಂದ್ರೆ ಹಸ್ತಲಿಪಿಗಳು, ಕ್ರಾನಿಕಲ್ಸ್ ಅಂತ ಹೇಳಿದ್ರೆ ಮ್ಯಾಗಝೈನ್ಸ್ಗಳು, ಟೆಸ್ಟಿಮೋನೀಸ್, ಸರ್ಟಿಫಿಕೇಟ್ಗಳು, ಅಂಡ್ ಕಾಂಟೆಂಪರರಿ ಈವೆಂಟ್ಸ್ ಫಾರ್ ದ ರೀಕನ್ಸ್ಟ್ರಕ್ಷನ್ ಆಫ್ ಕರ್ನಾಟಕ ಹಿಸ್ಟ್ರಿ. ಹಿಂದೆ ಕರ್ನಾಟಕ 100 ವರ್ಷ ಹೆಂಗಿತ್ತು, 200 ವರ್ಷ ಹೆಂಗಿತ್ತು, 1000 ವರ್ಷ ಹೆಂಗಿತ್ತು, ಇವೆಲ್ಲವೂ ತಿಳ್ಕೋಬೇಕಾದ್ರೆ ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಅಸ್. Thus, Europeans have been successful in introducing a novel way of understanding and constructing ಹಿಸ್ಟ್ರಿ ಟು ದ ಇಂಡಿಯನ್ಸ್. ಯುರೋಪಿಯನ್ಸ್ನ ಒಂದು ದಾರಿ ತೋರಿಸ್ಕೊಟ್ರು, ಏನದು ಒಂದು ಒಳ್ಳೆ ದಾರಿ ತೋರಿಸ್ಕೊಟ್ರು, ಟು ಹ್ಯಾವ್ ದ ಮೇಂಟೈನ್ ಅ ಹಿಸ್ಟ್ರಿ ಆಫ್ ಇಂಡಿಯನ್ಸ್. ಇನ್ ದಿಸ್ ವೇ ದೇ ಹ್ಯಾವ್ ಪ್ರೊವೈಡೆಡ್ ಇಂಡಿಯನ್ಸ್ ಎ ನ್ಯೂ ಪ್ರೋಸೆಸ್ ಆಫ್ ಥಿಂಕಿಂಗ್ ಅಂಡ್ ಎ ನ್ಯೂ ಪರ್ಸ್ಪೆಕ್ಟಿವ್ ಟು ಕನ್ಸ್ಟ್ರಕ್ಟ್ ಹಿಸ್ಟ್ರಿ. ಈ ಹಿಸ್ಟ್ರಿಯನ್ನು ಕಟ್ಟಲಿಕ್ಕೆ ಇವರೊಂದು ದಾರಿಯನ್ನು ನಮಗೆ ತೋರಿಸ್ಕೊಟ್ರು. ಸೊ some exercises are there. I think you will answer all these questions. If not possible, contact us and we are going to give the details. Fill in the blanks somewhere there. The father of history is, who is it? Herodotus was the father of the history. Who established the Asiatic Society? This William Jones established the Asiatic Society. What is history? History is a systematic study of past events. Who is belong to the father of history? To which country does he belong? He belongs to Greece. In this way, some questions are there. So, children, I think you will solve all the questions and send all the answers through your parents to the school. We are going to correct it and prepare for the coming test. Wish you all the best. Thank you very much, children.